ಮೈ ಕಂಟ್ರಿ ಆಲ್ ಪಬ್ಲಿಕ್ ವೋಟ್ ಫಾರ್ ಓನ್ಲಿ ಭಾರತೀಯ ಜನತಾ ಪಾರ್ಟಿ. ಓನ್ಲಿ ವೋಟ್ ಫಾರ್ ಬಿ ಜೆ ಪಿ ಪಾರ್ಟಿ. ಈ ಜೈಲಲ್ಲಿ 2022 4ನೇ ತಾರೀಕಿಂದ 4ನೇ ತಾರೀಕು 12ನೇ ತಿಂಗಳು ಜೈಲಲ್ಲಿ ಇಟ್ಟರಲ್ಲ, ನನ್ನ ಮೇಲೆ ಅಸಲ್ಟ್ ಆಯ್ತಲ್ಲ, ಹಲ್ಲೆ ಮಾಡಿದ್ರು, ಎದೆಗೆ ಹಲ್ಲೆ ಮಾಡಿದ್ರು. ಅದೇ ಎದೆ ಇವಾಗಲೂ ನೋವ್ತಾ ಇದೆ. ಮೋರ್ ದೆನ್ 100 ಟೈಮ್ ಅಟೆಂಪ್ಟ್ ಟು ಮರ್ಡರ್ ಮಾಡಿದ್ದಾರೆ. ಪಾದರಸ ಹಾಕಿದ್ದಾರೆ, 10 ಸಲ ಪಾದರಸ ಹಾಕಿದ್ದಾರೆ. ಎದೆಗೆ ಹಲ್ಲೆ ಮಾಡ್ತಾರೆ, ಬೀಜಕ್ಕೆ ಹಲ್ಲೆ ಮಾಡ್ತಾರೆ, ರೀಸೆಸ್ ಮಾಡೋ ಜಾಗ ಸ್ಕಿನ್ನಿಗೆ ಹಲ್ಲೆ ಮಾಡ್ತಾರೆ. ರೀಸೆಸ್ ಮಾಡೋ ಜಾಗಕ್ಕೆ ಹಲ್ಲೆ ಆಗಿದೆ, ಸ್ಕಿನ್ ಮೇಲೆ ಈಗಲೂ ಇದೆ. ಜೈಲಿಂದ ಬಂದಮೇಲೆ ನಾನು ಅದು ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಅವಶ್ಯಕತೆ ಇದ್ದಾಗ ಅದು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀನಿ. ಅದು ಅವಶ್ಯಕತೆ ಇದೆ ಕೋರ್ಟಿಗೆ ಮಾತ್ರ ಸಬ್ಮಿಟ್ ಮಾಡ್ತೀನಿ. ಅದು ಪ್ರೈವೇಟ್ ಜಾಗ, ಆ್ಯಕ್ಚುಲಿ ಪ್ರೈವೇಟ್ ಪ್ಲೇಸ್ ನಮ್ಮದು. ಸೊ ಜನಕ್ಕೆ ಮಾಹಿತಿ ಕೊಡ್ತಾ ಇದ್ದೀನಿ ನಾನು ಆ್ಯಕ್ಚುಲಿ. ಮತ್ತು ಜೈಲಲ್ಲಿ ಈ ಗಾಂಜಾ ಡ್ರಗ್ಸ್ ಎಲ್ಲ ಸಪ್ಲೈ ಮಾಡಿಬಿಟ್ಟು ಆ ಪಕ್ಕದ ಸೆಲ್ಲಲ್ಲಿ ಗಾಂಜದ ಹೊಗೆ ತಡ್ಕೊಳದ, ಬೀಡಿ ಸಿಗರೇಟ್ ಹೊಗೆ, ಬೀಡಿ ಹೊಗೆ, ಗಾಂಜಾ ಹೊಗೆ 1-2 ನಿಮಿಷ ಕೊಟ್ಟಿಲ್ಲ. ಗಲೀಜು ಸೆಲ್ಲಲ್ಲಿಟ್ಟಿರೋದು. ಊಟ ಮೆಡಿಷನ್ ಸಾಂಬಾರೇ ನಾವು ತಿಂದಿರೋದು. ಮೆಡಿಷನ್ ಸಾಂಬಾರೇ 17 ತಿಂಗಳು ಮೆಡಿಷನ್ ಸಾಂಬಾರು ತಿನ್ನಿಸಿರೋದು ನಮಗೆ. ದೇಹಕ್ಕೆ ಯಾವ ಪಾಯ್ಸನ್ ಹಾಕೋದು ಎಲ್ಲ CCTV ರೆಕಾರ್ಡ್ ಆಗಿದೆ. ಹುಡುಗರನ್ನ ಎತ್ಕಟ್ಟೋದು, ಅಲ್ಲಿರೋ ರೌಡಿಗಳು ಗೂಂಡಗಳನ್ನ ಎತ್ಕಟ್ಟೋದು. ಸಿಂಗಲಾಗಿ ಹೊಡೆದಾಡಕ್ಕೆ ಬಿಡು, ನೀನು ವ್ಯವಸ್ಥೆ ಮಾಡು, ನೀನು ಕಾಕಿ ಬಟ್ಟೆ ಆಗಿರು, ರೌಡಿ ಆಗಿರು, ನೀನು 3 ಪಟ್ಟಿ ಕ್ರಿಮಿನಲ್ಸ್ ಆಗಿರು ಅಂತ ಹೇಳಿದ್ರೆ ಅದಕ್ಕೆ ವ್ಯವಸ್ಥೆ ಇಲ್ಲ. ಇವ್ರದ್ದೆಲ್ಲ ಗುಂಪಲ್ಲೇ ಗೋವಿಂದ ಮಾಡೋಕ್ಕೆ ಹೊರಟಿರೋದು ಆ್ಯಕ್ಚುಲಿ. ಒಟ್ಟಿನಲ್ಲಿ ಮರ್ಡ್ರು ಮಾಡೋ ಸುಪಾರಿ ಇತ್ತು ಇದರಲ್ಲಿ. ಒಂದು 100 ಕೋಟಿ ಹಣದ ಡೀಲಿಂಗ್ ಆಗಿರೋದು, 100 crores ಹಣದ ಡೀಲಿಂಗ್ ಆಗಿರೋದು. ಆಫ್ಟರೇ ಮನೆ ಹತ್ರ ವೈಲೆನ್ಸು, ಆಫ್ಟರ್ ಟೇಷನ್ನ, ಕೋರ್ಟ್ನ ಬುಕ್ ಮಾಡ್ಕೊಂಡು, ಜೈಲನ್ನ ಬುಕ್ ಮಾಡ್ಕೊಂಡು 17 ತಿಂಗಳು ಜೈಲಲ್ಲಿಟ್ಟು BJP ಗೌರ್ಮೆಂಟ್ ತೆಗೆದ್ರು, ಸ್ಟೇಟ್ ಗೌರ್ಮೆಂಟ್ ತೆಗೆದ್ರು. ನೆಕ್ಸ್ಟು ಕಾಂಗ್ರೆಸ್ ಗೌರ್ಮೆಂಟ್ ಬಂದಮೇಲೆ ಈಗ ಮತ್ತೆ ಸೆಂಟ್ರಲ್ ತೆಗಿಯೋಕೆ ಕೊಟ್ಟಿರೋದು ಅವ್ರ ಪ್ಲಾನಿಂಗ್. ಅದೆಲ್ಲ ಉಲ್ಟಾ ಮಾಡಿಬಿಟ್ಟೆ ನಾನು. ಲಾಸ್ಟ್ ಟೈಮು ಓಪನ್ ಕೋರ್ಟಿಗೆ ಬಂದಾಗಲೇ, ಬಾಡಿ ವಾರಂಟಿಗೆ ಸರಪಳಿ ಹಾಕೊಂಡು ಕರ್ಕ ಬಂದಾಗಲೇ ಓಪನ್ ಕೋರ್ಟಲ್ಲಿ ಹೇಳಿದೆ, ಪಂಚರಾಜ್ಯದ ಎಲೆಕ್ಷನ್ ಬಿಫೋರೆ. ಸೊ ನೋಡಿ, ನನ್ನ ಜೈಲಲ್ಲಿ ಇಟ್ಟು BJP ಗೌರ್ಮೆಂಟ್ ತೆಗೆದ್ರು ಅಂತ ಹೇಳ್ಬಿಟ್ಟು. ಈಗ 5 ರಾಜ್ಯದ ಎಲೆಕ್ಷನ್ ಇದೆ, ಅಲ್ಲಿ 100% BJPನೇ ಬರುತ್ತೆ ಅಂತ ಹೇಳೇ ಹೋಗಿದ್ದೆ. ಎಲ್ಲಿ ಫಸ್ಟ್ ಅಡಿಷನಲ್ ಕೋರ್ಟು ಪುಷ್ಪಾಂಜಲಿ ಜಡ್ಜ್ ಓಪನ್ ಕೋರ್ಟಲ್ಲೇ ನಾನು ಹೋಗಿದ್ದೆ ನಾನು. ಆಮೇಲೆ CCTV ತೋರಿಸಿದ್ದೆ ನಾನು, ವೋಟ್ ಫಾರ್ BJP ಅಂತಲೇ ಹೇಳ್ಬಿಟ್ಟು. ಎಲ್ಲ ಯಾಮಾರಿಸ್ತಾರೆ ಬ್ರಿಟಿಷ್ ಕಾಂಗ್ರೆಸ್ ಪಾರ್ಟಿಯವರು ಅಂತ ಹೇಳ್ಬಿಟ್ಟು. JDS ಪಾರ್ಟಿ, ಬ್ರಿಟಿಷ್ ಕಾಂಗ್ರೆಸ್ ಪಾರ್ಟಿ ಎಲ್ಲ ಒಂದೇ. ಅವರು ಆ್ಯಕ್ಚುಲಿ ಸೆಕ್ಸ್ ಬ್ರೋಕರ್ಸು. ಕಂಟ್ರೋಲ್ ಹೇಗೆ ದೇಶನ ಕಂಟ್ರೋಲ್ ಮಾಡಿ ಯಾವ ರೀತಿ ಹಣ ಲೂಟಿ ಮಾಡ್ತಾವ್ರೆ, ಸಿಕ್ಕಾಕಬ್ಲಲ್ಲ. ಎಲ್ಲ ಕೋರ್ಟ್ ಕಂಟ್ರೋಲ್ ಐತೆ, ಜುಡಿಷಿಯಲ್ನೇ ಸಂಪೂರ್ಣ ಕಂಟ್ರೋಲ್ ಇಟ್ಕೊಂಡಿದ್ದಾರೆ ಅವರು. ಜುಡಿಷಿಯಲ್ನೇ ಯಾಮಾರಿಸ್ತಾವ್ರೆ. ಎಷ್ಟೋ ಜನ ಜಡ್ಜಸ್ನ ಬ್ಲ್ಯಾಕ್ ಮೇಲ್ ಮಾಡ್ತಾವ್ರೆ ಇವರು. ಬ್ರಿಟಿಷ್ ಕಾಂಗ್ರೆಸ್ ಪಾರ್ಟಿ ಮತ್ತು JDS ಕಾಂಗ್ರೆಸ್ ಪಾರ್ಟಿ ಇದೆಯಲ್ಲ, ಜಡ್ಜಸ್ನ ಬ್ಲ್ಯಾಕ್ ಮೇಲ್ ಮಾಡಿ ಕೋರ್ಟ್ನ ಕಂಟ್ರೋಲ್ ಮಾಡ್ತಾವ್ರೆ. ಕೋರ್ಟಲ್ಲಿರೋ ಗೌರ್ಮೆಂಟ್ ಸರ್ವೆಂಟ್ಸನ್ನು ಬ್ಲ್ಯಾಕ್ ಮೇಲ್ ಮಾಡಿ ಕಂಟ್ರೋಲ್ ಮಾಡ್ತಾವ್ರೆ. ಪೊಲೀಸ್ನವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಕಂಟ್ರೋಲ್ ಮಾಡ್ತಾವ್ರೆ. ಈ ಕೇಸ್ನ ಏನೇನು ಮಾಡ್ತಾರೆ 3 ಪಟ್ಟಿ ಕ್ರಿಮಿನಲ್ಸು ನಿಮಗೆ ಜನಕ್ಕೆ ಗೊತ್ತಾಗುತ್ತೆ. ಎಲ್ಲ ಪಬ್ಲಿಕ್ ಮನೇಲಿ ಇವರು ಲೂಟಿ ಮಾಡ್ತವ್ರೆ. ಈ ವೋಟ್ ಟೈಮಲ್ಲಿ ಮಾತ್ರ ನಾಟಕ ಮಾಡ್ತಾವ್ರು ಅಷ್ಟೇ ಆ್ಯಕ್ಚುಲಿ. ಹಾಗಾಗಿ ಎಲ್ಲ ಭಾರತೀಯ ಜನತೆ ಎಲ್ಲ ಪಬ್ಲಿಕ್ಕು ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಹಾಕಬೇಕು. ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿ ಟ್ರೂ ವೋಟರ್ಸ್ ಇದಿರಲ್ಲ, ಅವ್ರುಗಳನ್ನು ಲೀಡ್ರು ಮಾಡ್ತೀನಿ. ಪಬ್ಲಿಕ್ ಮೈ ಕಂಟ್ರಿ, ನಿಜವಾದ ಪಬ್ಲಿಕ್ ಇದೆಯಲ್ಲ, ಅವ್ರನ್ನ ಲೀಡ್ರು ಮಾಡ್ತೀನಿ ನಾನು. ಇದು 100% ಶೋರು. ನೀವು ಯಾರು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಓನ್ಲಿ ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಹಾಕ್ರಿ. ಬ್ರಿಟಿಷ್ ಕಾಂಗ್ರೆಸ್ ಪಾರ್ಟಿ ಮಾತ್ರ ವೋಟ್ ಯಾವುದೇ ಕಾರಣಕ್ಕೂ ಹಾಕಕ್ಕೆ ಹೋಗ್ಬಾರ್ದು. ಇವರು 1-2 ಹಲ್ಕ ಕೆಲಸಗಳಲ್ಲ ಇವ್ರದ್ದು ಆ್ಯಕ್ಚುಲಿ. ಅವ್ರು ತಪ್ಪು ಮಾಡೋದು ಗೊತ್ತೇ ಆಗಲ್ಲ. ನೋಡಿ, ಒಂದು ವಿಷಯ ಹೇಳ್ತೀನಿ, ವೆರಿ ಇಂಪಾರ್ಟೆಂಟು. ಈ 2018ರಲ್ಲಿ ಮಲ್ಲೇಶ್ವರಂ BJP ಆಫೀಸ್ ಇದೆಯಲ್ಲ, ಕಾಡು ಮಲ್ಲೇಶ್ವರಂ ಟೆಂಪಲು, ಅಲ್ಲಿ ಟೆಂಪಲ್ ಇನ್ಸೈಡು ಒಂದು ಮಹಿಳೆ ಬಂದು ನನ್ನ ಹತ್ರ ಭೇಟಿ ಮಾಡ್ತಾರೆ. ಮಹಿಳೆ, ಅದು ಬ್ರಾಹ್ಮಣರು. ಆಕೆ ಹೇಳ್ತಾರೆ, ಸ್ವಾಮಿ ನನ್ನ ಗಂಡ ಸುಮಾರು ಹೊಡಿತಾನೆ ಅಂತಾಳೆ. ಯಾವುದಮ್ಮ ಕ್ಯಾಸ್ಟು ಅಂತ ಕೇಳ್ತೀನಿ. ನಾನು ಬ್ರಾಹ್ಮಣರು, ನನ್ನ ಗಂಡ ಮುಸ್ಲಿಮ್ಸು ಅಂತಾಳೆ. ನಾನು ಇಲ್ಲಿ ನಿಮ್ಮ ಹತ್ರ ಮಾತಾಡೋದು ಕೂಡ ನನ್ನ ಗಂಡು ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. ಆವಾಗಲೇ ನಾನು ಹೇಳಿದೆ, ನೋಡಮ್ಮ ಅಲ್ಲಿ ಕೈ ಮುಕ್ಕೊಂಡು ಹೋಗಮ್ಮ ಅಂತ ಹೇಳ್ತೀನಿ ನಾನು. ಕೈ ಮುಕ್ಕೊಂಡು ಆರಾಮ್ಸೆ ನೀವು ಹೋಗಿ ನಿಮ್ಮ ಪಾಡಿಗೆ ಅಂತ ಹೇಳ್ತೀನಿ. ಬಟ್ ಆ ಹೆಂಗಸಿಗೆ ಮಕ್ಕಳು ಆಗಲ್ಲ. ಪ್ಲಸ್ ಅವನು ಮುಸ್ಲಿಮ್ಸ್ ಇದ್ದಾನಲ್ಲ, ಅವನು ಹುಡುಗಿನ ಮಿಸ್ಯೂಸ್ ಮಾಡಿರೋದು ಅವನಿಗೆ ಗುಪ್ತಚರ ಇಲಾಖೆ ಕಂಟ್ರೋಲ್ ಇದೆಯಲ್ಲ, ಅಲ್ಲಿಂದ ಫುಲ್ ಮಾಹಿತಿ ಕೊಡ್ತಾ ಇರೋದು. ಅಂದರೆ ದೇಶದ ಹೆಣ್ಮಕ್ಳನ್ನ ಯಾವ ರೀತಿ ಯಾಮರಿಸ್ತಿದ್ದಾರೆ, ಯಾವ ರೀತಿ ಮೋಸ ಮಾಡ್ತಾರೆ. ಕ್ರಿಶ್ಚಿಯನ್ಸ್ ಆ್ಯಂಡ್ ಮುಸ್ಲಿಮ್ಸು ಕ್ರಿಮಿನಲ್ಸ್ ಅವ್ರಿಗೆ ಬಗ್ಲಿಲ್ಲ ಅಂದರೆ ಹಿಂದೂ ಕ್ರಿಮಿನಲ್ಸನ್ನ ಮುಂದೆ ಬಿಟ್ಬಿಟ್ಟು ಹೆಣ್ಮಕ್ಳು ತುಂಬ ಜನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಬ್ಲ್ಯಾಕ್ ಮೇಲ್ ನಡೀತಾ ಇದೆ, ಹೇಳ್ಕೊಳಕ್ಕೆ ಬರಲ್ಲ. ಹೇಳ್ಕೊಂಡ್ರೆ ಅವ್ರದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಬಿಂಬಿಸ್ತದವ್ರೆ. ಸೊ ಇದು ಕೋರ್ಟ್ ಜುಡಿಷಿಯಲಲ್ಲಿ ಸಂಪೂರ್ಣ ಕಂಟ್ರೋಲ್ ಇಟ್ಕೊಂಡವ್ರು ಆಟ ಆಡ್ತಾ ಇರೋದು.
ಇದು ಬ್ರಿಟಿಷ್ ಬ್ಲಡ್ಡು, ಬ್ರಿಟಿಷ್ನವ್ರು ಓಡೋಗಿದ್ರು ಕೂಡ ಅವ್ರ ಬ್ಲಡ್ ಎಲ್ಲೆಲ್ಲ ಕಡೆ ನೀರು ಹರಿಸ್ಬಿಟ್ಟು ಹೋಗ್ಬಿಟ್ಟಾರೆ, ಚೆನ್ನಾಗಿ ಮಿಷನ್ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನನ್ನ ಈ ಕೆಲವೊಂದು ವೀಡಿಯೋಗಳಲ್ಲಿ ಕೆಲವೊಂದು ಬ್ಯಾಡ್ ವರ್ಡ್ ಇದೆ, ಅವೆಲ್ಲ ನಂಗೆ ಬ್ಯಾಡ್ ವರ್ಡ್ ಹೇಳಿಸ್ಕೊಟ್ಟಿರೋದೇ ಜೈಲ್ ಪೊಲೀಸ್ನವರು ಬೈ ನಮ್ಮ ಕರಪ್ಷನ್ ಪೊಲೀಸ್ನವರು ಅವರೇ ಹೇಳ್ಕೊಟ್ಟಿದ್ದು. ತುಲ್ಲು, ತುಣ್ಣಿ, ಸೂಳೆ ಮಗ, ಬೋಳಿ ಮಗ, ಸೂಳೆ ಮುಂಡೆ, ಬೋಳಿ ಮುಂಡೆ, ಇವೆಲ್ಲ ಕೆಟ್ಟ ಪದ ಹೇಳ್ಕೊಟ್ಟಿದ್ದೆ ಜೈಲಲ್ಲಿ ನನಗೆ ಕೆಟ್ಟ ಪದ ಹೇಳ್ಕೊಟ್ಟಿದ್ದು. ಆ ಪಕ್ಕದ ಸೆಲ್ಲಲ್ಲಿ ಅವ ಯಾರ್ಯಾರನ್ನ ಮೆಂಟ್ಲುಗಳನ್ನು ಇಟ್ಬಿಟ್ಟು ಬರೀ ನೈಟ್ ಇಡೀ ಕೂಗಾಡೋದು, ತುಲ್ಲು, ನಿನ್ನ ಅಮ್ಮನ ತುಲ್ಲು, ನಿನ್ನ ಅಕ್ಕನ ತುಲ್ಲು, ಅದು ಇದು ಪೊಲೀಸ್ನ ಹೆಂಡ್ತಿ ಕೇಳ್ತೀನಿ, ಇಂಥವೇ ಹೇಳ್ತಾ ಇದ್ದಿದ್ದು. ಬಟ್ ಪೊಲೀಸ್ನವ್ರು ಅವ್ರನ್ನ ಮುಡ್ತಾ ಇರಲಿಲ್ಲ, ಯಾಕೆಂದರೆ ಅವರು ಕಾಂಗ್ರೆಸ್ ಪಾರ್ಟಿ ಏಜೆಂಟ್ಗಳು, ಅವರೆಲ್ಲ ಕಾಂಗ್ರೆಸ್ ಪಾರ್ಟಿ ಏಜೆಂಟ್ ಆಗಿರೋದ್ರಿಂದ ಪೊಲೀಸ್ನವ್ರು ಅವ್ರ ಮೇಲೆ ಒಂದು ಹೊಡೆದಿಲ್ಲ. ಎಲ್ಲ CCTV ರೆಕಾರ್ಡ್ ಆಗಿದೆ. ಊಟ ಸರಿ ಇಲ್ಲ, ತಿಂಡಿ ಸರಿ ಇಲ್ಲ ಅಂದಿದ್ದಕ್ಕೆ ನನಗೆ ಎದೆ ಹೊಡಿತಾರೆ, ಅಟೆಂಪ್ಟ್ ಟು ಮರ್ಡರ್ ಮಾಡ್ತಾರೆ. ಅಂದರೆ ಅವರು ಪೊಲೀಸರಿಗೆ ಹೇಳ್ತಾರೆ, ನೀನು ಹೆಂಡ್ತಿನ ನಾವು ಕೇಳ್ತೀಕೋಣ ಅಂತ ಹೇಳಿದ್ರು ಕೂಡ ಇವ್ರು ಏನೂ ಮಾಡಲ್ಲ. ಪೊಲೀಸರು ಗಾಂಡುಗಳಾಗಿರ್ತಾರೆ. ಯಾಕೆಂದರೆ ಅಲ್ಲಿ ಬ್ರಿಟಿಷ್ ಕಾಂಗ್ರೆಸ್ ಪಾರ್ಟಿಯಿಂದ ಫೋನ್ ಕಾಲ್ ಬಿದ್ದಿರ್ತದೆ. ಅವರೆಲ್ಲ ಕ್ರಿಶ್ಚಿಯನ್ಸ್ ಕನ್ವರ್ಟೆಡ್ ಇರ್ತಾರೆ. ಆ್ಯಕ್ಚುಲಿ ಹಿಂದೂಯಿಂದ ಕ್ರಿಶ್ಚಿಯನ್ಸ್ ಕನ್ವರ್ಟೆಡ್ ಆದಂಥ ವ್ಯಕ್ತಿಗಳು ಸುಮಾರು ಜನಕ್ಕೆ ಇವರೇ ಎತ್ಕಟ್ಟದಲ್ಲಿ. ಆ್ಯಕ್ಚುಲಿ ಇವೆಲ್ಲ ಕೆಟ್ಟ ಪದಗಳು ಅಲ್ಲಿಂದನೇ ಬಂದಿರೋದು ನನಗೆ. ಆ್ಯಕ್ಚುಲಿ ನೋಡಿ, ಅದಕ್ಕೆ ಅವ್ರಿಗೆ ತಿರುಗಿಸ್ಬಿಟ್ಟಿದ್ದೀನಿ. ಅವ್ರಿಗೆ ಮಾಡಿರೋ ಹಲ್ಕ ಕೆಲಸಕ್ಕೆ ನಾನು ಕರೆಕ್ಟಾಗಿ ಹೇಳಿರೋದು. ಈ ಕಾಕಿ ಬಟ್ಟೆ ಹಾಕೊಂಡು ಬೇರೆಯವ್ರು ತುಣ್ಣಿ ಚೀಪ್ ಅಂಥದ್ದೇನಿದೆ, ಕಾಕಿ ಬಟ್ಟೆ ಹಾಕಂತೂ ಬೇರೆಯವ್ರದ್ದು ತುಲ್ ಚೀಪಿ ಫಕ್ ಮಾಡೋಂಥದ್ದೇನಿದೆ, ಇವೆಲ್ಲ ಲೀಗಲಿ ಇಲ್ಲೀಗಲ್, ಇವೆಲ್ಲ ಕ್ರಿಮಿನಲ್ ಅಫೆನ್ಸ್. ಇವ್ರಿಗೆ ಸಜಾ ಕೊಟ್ಟರೆ ಗಲ್ಲಿಗೆ ಹಾಕಬೇಕಾಗ್ತದೆ. ಕುಮಾರಸ್ವಾಮಿನಾಗಿರಲಿ, ಕರಪ್ಷನ್ ಪೊಲೀಸ್ನವರಾಗಿರಲಿ, 3 ಪಟ್ಟಿ ಕ್ರಿಮಿನಲ್ಸ್ ಆಗಿರಲಿ, ನೀನು ಕಾನೂನು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಜನರು ತೆರಿಗೆ ದುಡ್ಡು ತಿಂತ ಇದ್ದೋನು ಯಾವುದೇ ಕಾರಣಕ್ಕೂ ಲಾ ಎಗೇನೆಸ್ಟ್ ಕ್ರಿಮಿನಲ್ ಅಫೆನ್ಸಲ್ಲಿ ಸೆಕ್ಸ್ ಅಂಡ್ರಲ್ಲಿ ಇರೋಂಗಿಲ್ಲ. IPC 497 ಅಕ್ರಮ ಸಂಬಂಧ, 124A ದೇಶದ್ರೋಹದ ಆರೋಪ. ನಿಮ್ಮ ಅಧಿಕಾರನ ದುರುಪಯೋಗ ಮಾಡ್ಕೊಂಡು ದೇಶದ್ರೋಹಿಗಳಾಗಿದ್ದೀರಾ. ಹಣ Z+ ಸೆಕ್ಯೂರಿಟಿಯಾಗಿ ಆಚೆ ಹೋಗ್ತೈತೆ. ನಿಮ್ಮ ಪವರು, ಕಾರ್ಯಾಂಗ, ನ್ಯಾಯಾಂಗ, ಶಾಸಕದ ಪವರು ಮಿಸ್ಯೂಸ್ ಆಗ್ತಾಯಿದೆ. ಯಾವನ್ ಕೇಳೋನಿದ್ದಾನೆ ನಿಮಗೆ? ಯಾವನ್ರಯ್ಯೋ ಕೇಳೋನಿದ್ದಾನೆ? ನಾನು ರೈಟ್ ಕ್ವಶನ್ ಮಾಡ್ತೀನಿ. ನಿಮ್ಗೇನಾದ್ರು ತಾಕತ್ತಿದ್ರೆ ಸುಪ್ರೀಂ ಕೋರ್ಟ್ ಫಸ್ಟ್ ಕೋರ್ಟಲ್ಲಿ ಹೋಗಿ ಕೇಸ್ ಮಾಡಿರಿ. ಜನರ ಮುಂದೆ ಲೈವಲ್ಲಿ ಫೇಸ್ ಮಾಡೋಣ, ನೀವ ಅಂತೇಳ್ಬಿಟ್ಟು. ದಟ್ಸ್ ಲಾ. ಇಂಡಿಯನ್ ನಂಬರ್ 1 ಅಡ್ವೊಕೇಟು ನಾನೇ, ಇಂಡಿಯನ್ ನಂಬರ್ 1 ಇನ್ವೆಸ್ಟಿಗೇಷನ್ ಆಫೀಸರು ನಾನೇ ಅಂತ ಜನರ ಮುಂದೆ ಪ್ರೂವ್ ಮಾಡ್ತೀನಿ. ನಿಮಗೆ ತಾಕತ್ತಿದೆಯಾ? ಅಲ್ಲ, ಒಬ್ಬ ಅಕ್ಯೂಸ್ ಆದನು ಕೋರ್ಟಲ್ಲಿ ನಂದು ಎಲ್ಲ ಕೇಸ್ಗಳು ಜನರ ಮುಂದೆ ಲೈವಲ್ಲಿ ವಿಚಾರಣೆ ಮಾಡ್ತೀನಿ ಅಂದರೆ ಅವು ಜಡ್ಜು ಕೂಡ ಹೆದರುತ್ತಾರೆ, ಕೋರ್ಟ್ ಕೂಡ ಹೆದರುತ್ತದೆ. ಸ್ಟೇಟ್ ಗೌರ್ಮೆಂಟ್ ಹೆದರುತ್ತದೆ, ಪೊಲೀಸರು ಹೆದರುತ್ತಾರೆ. ಯಾಕೆಂದರೆ ಫಾಲ್ಸ್ ಕೇಸು. ಜಡ್ಜ್ ಯಾಕೆ ಹೆದರಬೇಕು? ಲೈವಲ್ಲಿ ಕೊಡ್ಬೋದಿತ್ತಲ್ವಾ? ನೋಡಿ, ಫಸ್ಟ್ ಕೇಸ್ ಯಾವುದು ವಿಚಾರಣೆ ನಡೀತೋ, ಸೆಕೆಂಡ್ ಅಡಿಷ್ನಲ್ JMFC ಚಿಕ್ಕಮಗಳೂರು ಕೋರ್ಟಲ್ಲಿ 30 ನಿಮಿಷದಲ್ಲಿ 11 ಜನದ್ದು ಕ್ರಾಸ್ ಎಕ್ಸಾಮಿನೇಷನ್ ಮುಗಿಸಿ 5 ನಿಮಿಷದಲ್ಲಿ ಆರ್ಗ್ಯುಮೆಂಟ್ ಮುಗಿಸಿರೋದು ವರ್ಡ್ ರೆಕಾರ್ಡ್ ಆಗಿದೆ. ಯಾರೂ ಕನ್ವಿಕ್ಷನ್ ಕೊಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಹಿಂದಿಂದು ಕೇಸು, ಜಡ್ಜ್ ಮೇಲೆ ಅಟ್ಯಾಕ್ ಅಂತ ಆ ಕೇಸ್ ಮುಗ್ದೋ ಇರೋ ಕೇಸ್ನ ಸೇರಿಸ್ಬಿಟ್ಟು ಕನ್ವಿಕ್ಷನ್ ಮಾಡಿಸ್ತಾರೆ. ಸೊ ವರ್ಡ್ ರೆಕಾರ್ಡ್ ಆಗಿದೆ. 30 ನಿಮಿಷದಲ್ಲಿ 11 ಜನ ಕ್ರಾಸ್ ಎಕ್ಸಾಮಿನೇಷನ್, 30 ನಿಮಿಷದಲ್ಲಿ 11 ಜನದ್ದು ಕ್ರಾಸ್ ಎಕ್ಸಾಮಿನೇಷನ್ ಮುಗಿಸಿದ್ದೀನಿ ಆ್ಯಂಡ್ 5 ನಿಮಿಷದಲ್ಲಿ ಆರ್ಗ್ಯುಮೆಂಟ್ ಮುಗಿಸಿದ್ದೀನಿ. ಯಾರಿಗೂ ಕನ್ವಿಕ್ಷನ್ ಕೊಡೋಕ್ಕಾಗ್ತಾ ಇರಲಿಲ್ಲ. ಆ ಲೆವೆಲಿಗೆ ವರ್ಡ್ ರೆಕಾರ್ಡ್ ಆಗಿದೆ. ಅದನ್ನೆಲ್ಲ ತಪ್ಪಿಸ್ಬೇಕು. ಜಡ್ಜಸ್